ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಸೈನಡೈ ಅಂದರೆ ಏನು? ಈ ಪದ ಬಳಕೆ ಎಲ್ಲಿ ಮಾಡಲಾಗುತ್ತೆ, ಯಾವಾಗ ಮಾಡಲಾಗುತ್ತೆ, ಸಂಸದೀಯ ಕಾರ್ಯಚಟುವಟಿಕೆಗಳಿಗೂ ಇದಕ್ಕೂ ಏನು ಸಂಬಂಧ, ಈ ಶಬ್ದವನ್ನು ಸದನದ ಸ್ಪೀಕರ್ ಮಾತ್ರ ಬಳಸಬೇಕೇ? ಒಟ್ಟಾರೆ ಸೈನಡೈ ಪದವನ್ನು ಕುರಿತು ಉತ್ತಮ ಮಾಹಿತಿ ಇರುವ ವಿಶೇಷ ಸ್ಟೋರಿ ಇಲ್ಲಿ ನಿಮಗಾಗಿ ತಂದಿದ್ದೇವೆ. ಭಾರತ್ ಮಾತಾ ಕಿ. ಸಭಾ ಕಿ ಕಾರ್ವಾಯಿ ಅನಿಶ್ಚಿತ ಕಾಲ. ಸೈನಡೈ ಅಂದರೆ ಅನಿರ್ದಿಷ್ಟಾವಧಿ ಅಂತ ಭಾರತೀಯ ಭಾಷೆಗೆ ನಾವು ಮೊದಲು ಭಾಷಾಂತರಿಸಿಕೊಂಡು ಅರ್ಥ ಮಾಡಿಕೊಳ್ಳೋಣ. ಈ ಪದ ಸೈನಡೈ ಅಡ್ವರ್ಬ್ ಆಗಿದೆ, ಅಂದರೆ ಕ್ರಿಯಾಪದ. ಸೈನಡೈ ಪದ ಬಳಕೆ ಸಾಮಾನ್ಯವಾಗಿ ಶಾಸನಸಭೆಗಳ ಕಾರ್ಯಕಲಾಪಗಳಲ್ಲಿ ಬಳಸಲಾಗುತ್ತದೆ. ಒಂದು ಬಾರಿ ಸದನ ಸೇರಿ ಅದನ್ನು ಮುಕ್ತಾಯ ಮಾಡುವಾಗ ಸ್ಪೀಕರ್ ಈ ಶಬ್ದವನ್ನು ಬಳಸುತ್ತಾರೆ. ಸೈನಡೈ ಅನಿರ್ದಿಷ್ಟಾವಧಿ ಎಂಬ ಪದವನ್ನು ಕೇವಲ ಮತ್ತು ಕೇವಲ ಆಯಾ ಸದನದ ಅಧ್ಯಕ್ಷರು ಅಥವಾ ಸಭಾಪತಿಗಳು ಮಾತ್ರ ಬಳಸಲು ಶಾಸಕಾಂಗ ಪರಿಭಾಷೆಯಲ್ಲಿ ಅಧಿಕಾರವನ್ನು ಕೊಡಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೇರವಾಗಿ ಜನರಿಂದ ಮತ್ತು ಪರೋಕ್ಷವಾಗಿ ಶಾಸನಸಭೆಗಳಿಗೆ ಪ್ರತಿನಿಧಿಗಳನ್ನು ಆರಿಸಿ ಕಳಿಸುವ ಸಂಪ್ರದಾಯ ಇದೆ. ರಾಜ್ಯಗಳನ್ನು ಪರಿಗಣಿಸಿದಾಗ ವಿಧಾನಮಂಡಲ ಎಂದು ಕರೆಸಿಕೊಳ್ಳುವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿ ಕುಳಿತುಕೊಳ್ಳುವ ಸದಸ್ಯರ ಸಭೆಯನ್ನು ವಿಧಾನಸಭೆ ಅಥವಾ ಕೆಳಮನೆ ಮತ್ತು ಚುನಾಯಿತ ಶಾಸಕರಿಂದ ಹಾಗೂ ಸಂಸ್ಥೆಗಳು ಹಾಗೂ ಪದವೀಧರರು ಆರಿಸಿ ಕಳಿಸುವ ಮತ್ತು ನಾಮನಿರ್ದೇಶಿತ ಸದಸ್ಯರು ಕುಳಿತುಕೊಳ್ಳುವ ಸದನವನ್ನು ವಿಧಾನ ಪರಿಷತ್ತು ಎಂದು ಕರೆಯಲಾಗುತ್ತದೆ. ಕೇಂದ್ರದ ವಿಚಾರಕ್ಕೆ ಬಂದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಎಂದು ಗುರುತಿಸಲಾಗುವ ಎರಡು ಸದನಗಳು ಇರ್ತವೆ. ಇಲ್ಲಿಯೂ ಸಹ ನೇರವಾಗಿ ಮತದಾರರು ಆರಿಸಿಕೊಳ್ಳುವ ಜನಪ್ರತಿನಿಧಿಗಳು ಕೂರುವ ಸದನವನ್ನು ಲೋಕಸಭೆ ಹಾಗೂ ಚುನಾಯಿತ ಸದಸ್ಯರಿರುವ ಆಯಾ ರಾಜ್ಯಗಳ ಶಾಸನ ಸಭೆಯಿಂದ ಮತ್ತು ನಾಮಕರಣಗೊಂಡು ಪ್ರತಿನಿಧಿಗಳು ಆಗುವ ಸದಸ್ಯರು ಕುಳಿತುಕೊಳ್ಳುವ ಸದನವನ್ನು ರಾಜ್ಯಸಭೆ ಅಂತ ಗುರುತಿಸಲಾಗುತ್ತದೆ. ಎರಡೂ ಸದನಗಳನ್ನು ಒಳಗೊಂಡ ಈ ಕಾರ್ಯಕ್ಷೇತ್ರಕ್ಕೆ ಸಂಸತ್ತು ಅಂತ ಹೇಳಲಾಗುತ್ತದೆ. ಈ ಮೊದಲು ನಾವು ವಿಧಾನಮಂಡಲ ಹಾಗೂ ಸಂಸತ್ತಿನ ಬಗ್ಗೆ ಒಂದಿಷ್ಟು ತಿಳಿದುಕೊಂಡಿದ್ದೇವೆ. ಸಭಾಪತಿ ಮತ್ತು ಸಭಾಧ್ಯಕ್ಷರ ಸ್ಥಾನಮಾನಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ವಿಧಾನಮಂಡಲದಲ್ಲಿ ಬರುವ ಕೆಳಮನೆಯ ಸ್ಪೀಕರ್ ಅವರನ್ನು ಭಾರತೀಯ ಭಾಷೆಯಲ್ಲಿ ಅಧ್ಯಕ್ಷರೆಂದು ಮತ್ತು ಮೇಲ್ಮನೆಯ ಸ್ಪೀಕರ್ ಅವರನ್ನು ಸಭಾಪತಿ ಅಂತಲೂ ಕರೆಯುತ್ತಾರೆ. ಅದರಂತೆ ಸಂಸತ್ತಿಗೆ ಹೋದಾಗ ಅಲ್ಲಿಯ ಲೋಕಸಭೆಯ ಸ್ಪೀಕರ್ ಅವರನ್ನು ಅಧ್ಯಕ್ಷರೆಂದು ಮತ್ತು ರಾಜ್ಯಸಭೆಯ ಸ್ಪೀಕರ್ ಅವರನ್ನು ಸಭಾಪತಿ ಅಂತಲೂ ಹೇಳುವುದುಂಟು. ಇವು ಶಾಸಕಾಂಗ ಪರಿಭಾಷೆಯ ಸೂಚಕ ನಾಮಗಳು. ಈಗ ಮತ್ತೆ ನಾವು ಸೈನಡೈ ವಿಚಾರಕ್ಕೆ ಬರೋಣ. ವಿಧಾನಮಂಡಲ ಮತ್ತು ಸಂಸತ್ತನ್ನು ಕಾಲಕಾಲಕ್ಕೆ ಸಮಾಗಮಗೊಳಿಸಿ ಇಲ್ಲಿ ಸರ್ಕಾರ ಕೈಗೊಳ್ಳುವ ಅಭಿವೃದ್ಧಿ ಕೆಲಸಗಳು, ಕಾನೂನು ಸುವ್ಯವಸ್ಥೆಗಳು, ಜನಸಾಮಾನ್ಯರ ಜೀವನ ಮಟ್ಟ, ಕೃಷಿ, ಶಿಕ್ಷಣ, ರಾಷ್ಟ್ರದ ಸಂರಕ್ಷಣೆಗೆ ಕೈಗೊಳ್ಳುತ್ತಿರುವ ಸೇನಾ ಚಟುವಟಿಕೆಗಳು, ಸಾಮಾಜಿಕ ನ್ಯಾಯ, ಆರೋಗ್ಯ ಹಾಗೂ ನೆರೆಹೊರೆಯವರ ಜೊತೆಗಿನ ಸಂಬಂಧಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರವನ್ನು ಕೊಂಡೊಯ್ಯುತ್ತಿರುವ ಕ್ರಿಯಾ ಚಟುವಟಿಕೆಗಳು, ಹೀಗೆ ಸಮಗ್ರ ವಿಚಾರಗಳ ಬಗ್ಗೆ ಈ ಸದನಗಳಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ಸದಸ್ಯರು ಒಂದೇ ಚಾವಡಿಯಲ್ಲಿ ಕುಳಿತು ಚರ್ಚೆ ನಡೆಸುವುದಕ್ಕೆ ಅವಕಾಶ ತಂದುಕೊಡುವುದು ಸ್ಪೀಕರ್ ಜವಾಬ್ದಾರಿಯಾಗಿರುತ್ತದೆ. ಈ ಸದನಗಳಲ್ಲಿ ಚರ್ಚೆಗೆ ದಿನಗಳ ಕಾಲಮಿತಿ ಇರುತ್ತದೆ. ಅದರಂತೆ ಆಯಾ ಸಂದರ್ಭದ ಸದನಗಳ ಅಧಿವೇಶನವನ್ನು ಮುಗಿಸಿ ಕಲಾಪವನ್ನು ಮುಂದೂಡುವ ಪೂರ್ಣ ಅಧಿಕಾರ ಸ್ಪೀಕರ್ ಅವರಿಗೆ ಮಾತ್ರ ಇರುತ್ತದೆ. ಅನಿರ್ದಿಷ್ಟಾವಧಿಗೆ ಮುಂದೂಡುವ ಮುಂಚೆ ಸರ್ಕಾರದ ಅಭಿಪ್ರಾಯವನ್ನು ಪಡೆದುಕೊಂಡು ಸ್ಪೀಕರ್ ಸದನವನ್ನು ಮುಂದೂಡುತ್ತಾರೆ. ಶಾಸಕಾಂಗ ಪರಿಭಾಷೆಯಲ್ಲಿ ಬರುವ ಸೈನಡೈ ಅನಿರ್ದಿಷ್ಟಾವಧಿ ಶಬ್ದವನ್ನು ಸ್ಪೀಕರ್ ಇಂಥ ವೇಳೆ ಬಳಸುತ್ತಾರೆ. With the permission of the House, I adjourn the House sine. ಈ ಸೈನಡೈ ಪದವನ್ನು ಆಡಳಿತ ಪಕ್ಷದ ನಾಯಕ ಅಂದರೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಮತ್ತು ಪ್ರತಿಪಕ್ಷದ ನಾಯಕರು ಬಳಸುವಂತಿಲ್ಲ. ಸೈನಡೈ ಸ್ಪೀಕರ್ ಅವರ ಪರಮಾಧಿಕಾರದ ಬಳಕೆಯಲ್ಲಿರುವ ಶಬ್ದವಾಗಿದೆ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಅಂಶವನ್ನು ತಮ್ಮ ಗಮನಕ್ಕೆ ತರಲೇಬೇಕಾಗುತ್ತದೆ.
ಅದೇನೆಂದರೆ ದೇಶದ ಪ್ರಗತಿಯ ಕಾರ್ಯಕ್ಷೇತ್ರಗಳಾದ ವಿಧಾನಮಂಡಲ ಮತ್ತು ಸಂಸತ್ತು ಸೈನಡೈಗೆ ಅಂದರೆ ಅನಿರ್ದಿಷ್ಟಾವಧಿಗೆ ಮುಂದೂಡಿದ ನಂತರ ಈ ಎರಡೂ ನೆಲೆಗಳಲ್ಲಿ ಬರುವ ಸದನಗಳು ಮತ್ತೊಮ್ಮೆ ಸೇರುವ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇರುವ ಸದನಗಳು ಹೀಗೆ ಇರ್ತವೆ ಅಂತ ಹೇಳಲು ಸಾಧ್ಯವಿಲ್ಲ. ರಾಜಕೀಯ ಮೇಲಾಟಗಳಲ್ಲಿ ಆಡಳಿತ ಪಕ್ಷದವರು ವಿರೋಧ ಪಕ್ಷದ ಗ್ಯಾಲರಿಗೂ, ವಿರೋಧ ಪಕ್ಷದಲ್ಲಿರುವವರು ಟ್ರೆಸರಿಗೂ ಅದಲು ಬದಲಾಗಬಹುದು. ಅದಕ್ಕಾಗಿಯೇ ಸ್ಪೀಕರ್ ಪ್ರತಿ ಬಾರಿ ಅಧಿವೇಶನ ಮುಗಿದಾಗ ಕಲಾಪವನ್ನು ಸೈನಡೈ ಅರ್ಥಾತ್ ಅನಿರ್ದಿಷ್ಟಾವಧಿಗೆ ಮುಂದೂಡುತ್ತಾರೆ. ಇದಿಷ್ಟು ಸೈನಡೈ ಮಾಹಿತಿ ನಿಮಗೆಲ್ಲ ಅರ್ಥವಾಗಿ ಉಪಯೋಗಕ್ಕೆ ಬರುತ್ತದೆ ಎಂದು ನಾವು ಪರಿಭಾವಿಸುತ್ತೇವೆ. ಒಂದು ಕಮೆಂಟ್ ಮಾಡಿ ಈ ಮಾಹಿತಿ ಬಗ್ಗೆ ನಿಮಗೆ ಅನ್ನಿಸಿದ ವಿಚಾರ ತಿಳಿಸಿ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.